ಬಸ್ ಪ್ರಯಾಣ ನಿನ್ನೆವರೆಗೂ ಒಂದು ಲೆಕ್ಕ ಆಗಿದ್ರೆ ಇವತ್ತಿಂದ ಮತ್ತೊಂದು ಲೆಕ್ಕ. ಇವತ್ತಿನಿಂದ ಸಾರಿಗೆ ಪ್ರಯಾಣದ ದರ ಮತ್ತಷ್ಟು ದುಬಾರಿ ಆಗ್ತಾ ಇದೆ. 15% ಸಾರಿಗೆ ಟಿಕೆಟ್ನ ದರವನ್ನ ಮಧ್ಯರಾತ್ರಿಯಿಂದಲೇ ಏರಿಕೆ ಮಾಡಿ ಅದನ್ನು ಜಾರಿಗೆ ತರಲಾಗಿದೆ. ಬಸ್ ಟಿಕೆಟ್ ದರ ಹೆಚ್ಚಳ ಆಗಿದೆ. ಕರ್ನಾಟಕದಲ್ಲಿ ಕೆಎಸ್ಆರ್ಟಿಸಿ ಸೇರಿ ಒಟ್ಟು 5 ನಿಗಮಗಳ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪರಿಷ್ಕೃತ ದರವನ್ನ ಸರ್ಕಾರದ ಸಾರಿಗೆ ಇಲಾಖೆ ಜಾರಿ ಮಾಡಿದೆ. 4 ನಿಗಮಗಳ ಬಸ್ ಟಿಕೆಟ್, 1 ಬಿಎಂಟಿಸಿ 15% ಬಸ್ ದರ ತುಟ್ಟಿಯಾಗುತ್ತೆ. ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ. ಹಾಗಾಗಿ ಇವತ್ತು ಯಾರ್ಯಾರು ಊರಿಗೆ ಹೋಗ್ತಿದ್ದೀರಿ ಎಲ್ಲ ಪ್ರಯಾಣಿಕರಿಗೂ ಶಾಕು. ಸಾಮಾನ್ಯ ದರ ಅನ್ಕೊಂಡು ಬಂದ್ರೆ ನೋ, ಸಾಮಾನ್ಯ ಅಂದ್ರೆ ಆನ್ ಆನ್ ಆವರೇಜ್ 50ರಿಂದ 100 ರೂಪಾಯಿ ಪ್ರತಿ ಊರಿಗೂ ಹೆಚ್ಚಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಇದೇ ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 15% ಏರಿಕೆ ಅಂದ್ರೆ 100 ರೂಪಾಯಿ ನಿಮ್ಮ ಟಿಕೆಟ್ ಇದ್ರೆ ಇವತ್ತಿನಿಂದ 115 ರೂಪಾಯಿ, ಅಂದ್ರೆ ಮಧ್ಯರಾತ್ರಿ 12 ಗಂಟೆಯ ನಂತರವೇ 115 ರೂಪಾಯಿ. ನಿಮ್ಮ ಟಿಕೆಟ್ ದರ 1000 ಇದ್ರೆ 1150 ರೂಪಾಯಿ. ಹಾಗೆ 20 ರೂಪಾಯಿ ಇರೋ ಕಡೆ 23 ರೂಪಾಯಿ. ಇದೆಲ್ಲ ಬೆಂಗಳೂರಿನ ಬಿಎಂಟಿಸಿಯ ದರ ಏರಿಕೆಯನ್ನು ನೋಡ್ತಾ ಇದ್ದೀರಿ. ಮೆಜೆಸ್ಟಿಕ್ ಟು ಸರ್ಜಾಪುರ 25 ರೂಪಾಯಿ ಇತ್ತು, ಅದೀಗ 28ಕ್ಕೆ ಏರಿಕೆ ಆಗಿದೆ. 3 ರೂಪಾಯಿ ಜಾಸ್ತಿ ಆಗಿದೆ. ಮೆಜೆಸ್ಟಿಕ್ ಟು ಹತ್ತಿಬೆಲೆ 25 ಇತ್ತು, 28 ಆಗಿದೆ. ಇದೆಲ್ಲ ನಿಮಗೆ ಬೆಂಗಳೂರಿನ ಒಳಗಾದರೆ, ಬೆಂಗಳೂರಿನ ಹೊರಗೆ ಕೆಎಸ್ಆರ್ಟಿಸಿಯಿಂದಲೂ ಕೂಡ ದರ ಏರಿಕೆ ಆಗಿದೆ. ಹಾರೋಹಳ್ಳಿ 25 ರೂಪಾಯಿ ಇತ್ತು, 28 ರೂಪಾಯಿ 75 ಪೈಸೆ. 29 ರೂಪಾಯಿಗೆ 25 ಪೈಸೆ ಕಡಿಮೆ. ಬನಶಂಕರಿಗೂ 20 ರೂಪಾಯಿ ಇತ್ತು, 23 ರೂಪಾಯಿ ಆಗಿದೆ. 15% ದರ ಏರಿಕೆಯ ನಂತರ ಪರಿಷ್ಕೃತ ದರ ಇದು. ಇನ್ನು ಮೆಜೆಸ್ಟಿಕ್ ಟು ಏರ್ಪೋರ್ಟು 235 ರೂಪಾಯಿ ಇತ್ತು, 270 ರೂಪಾಯಿ ಏರಿಕೆ ಮಾಡಿದ್ದಾರೆ, 270 ಮಾಡಿದ್ದಾರೆ. ಜಯನಗರ 20 ರೂಪಾಯಿ ಇದ್ದು 23 ರೂಪಾಯಿ ಮಾಡಿದ್ದಾರೆ. ಇದೆಲ್ಲ ಮೆಜೆಸ್ಟಿಕ್ನಿಂದ. ಇನ್ನು ಬೆಂಗಳೂರಿನಿಂದ ಹೊರಗೆ ಹೋಗುವ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಹೋಗುವಂತಹ ಬಸ್ ಟಿಕೆಟ್ನ ದರ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ. 15% ಏರಿಕೆ ಆಗಿದೆ. ಯಾವುದೇ ಬಸ್ ಪ್ರಯಾಣ ದರ 100 ರೂಪಾಯಿ ಇದ್ದರೆ 115 ಆಗಿದೆ. ಸೊ ಮಹಿಳಾ ಪ್ರಯಾಣಿಕರಿಗೆ ಆರಾಮ್ ಫ್ರೀ ಟಿಕೆಟು. ನಿಮಗೆ ಶಕ್ತಿ ಯೋಜನೆ ಇದೆ. ಶಕ್ತಿ ಯೋಜನೆಯ ಮುಖಾಂತರ ನೀವು ಬಹಳ ಸುಲಭವಾಗಿ ಬಹಳ ಉಚಿತವಾಗಿ ಎಲ್ಲ ಓಡಾಡ್ಬೋದು. ಆದರೆ ಪುರುಷರು ಇಷ್ಟು ದಿನ 20 ರೂಪಾಯಿ ಕೊಟ್ಟು ಹೋಗ್ತಾ ಇದ್ರಿ, ಇನ್ಮೇಲೆ 23 ರೂಪಾಯಿ ಕೊಟ್ಟು ಹೋಗಿ. 25 ರೂಪಾಯಿ ಕೊಡ್ತಾ ಇದ್ರೆ 28 ರೂಪಾಯಿ ಕೊಟ್ಟು ಹೋಗಿ. ಬಿಎಂಟಿಸಿ, ಎನ್ಡಬ್ಲ್ಯೂಕೆಎಸ್ಆರ್ಟಿಸಿ, ಕೆಎಸ್ಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ಒಟ್ಟು 4 ನಿಗಮಗಳ ದರ ಏರಿಕೆಯಾಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಪರಿಷ್ಕೃತ ದರ ಜಾರಿಗೆ ಬಂದಿದೆ, ಪ್ರಯಾಣಿಕರ ಪ್ರತಿಕ್ರಿಯೆಗಳು ಹೇಗಿದೆ? ಏನು ಖುಷಿಯಿಂದಲೇ ಇರಲಿ, ಸರ್ಕಾರಕ್ಕೆ 3 ರೂಪಾಯಿ ನಮ್ಮ ಲೆಕ್ಕದ್ದು ಅಂತ ಕೊಡ್ತಿದ್ದಾರಾ ಅಥವಾ ಬೈಕೊಂಡು ಕೊಡ್ತಿದ್ದಾರಾ? ಏನಾದರೂ ಭಾವಗಳ ಬದಲಾವಣೆ ಆಗಿದೆಯಾ ಟಿಕೆಟ್ ದರ ಏರಿಕೆಯಿಂದ? ದೀಪಾ, ಸರ್ಕಾರದ ವಿರುದ್ಧ ಪ್ರಯಾಣಿಕರೆಲ್ಲರೂ ಕೂಡ ಗರಂ ಆಗಿರುವಂತಹದ್ದು. ಶಕ್ತಿ ಯೋಜನೆ ಬಳಿಕ ಈ ರೀತಿಯಾದಂತಹ ಏರಿಕೆ ಸರಿಯಲ್ಲ ಅನ್ನುವಂತಹದ್ದು ಅನೇಕ ಪುರುಷ ಪ್ರಯಾಣಿಕರ ಮಾತುಗಳು. ನಾನಿವತ್ತು ಒಂದಿಷ್ಟು ಜನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಎಲ್ಲೊಂದ್ ಕಡೆ ಈ ರೀತಿಯಾದಂತಹ ನಿಲುವು ಸರಿಯಲ್ಲ ಅನ್ನುವಂತಹದ್ದು ಕೂಡ ಅವ್ರ ಮಾತಾಗಿತ್ತು. ಯಾಕಂದ್ರೆ ಇಷ್ಟು ದಿನ ಪುರುಷ ಪ್ರಯಾಣಿಕರು ಎಲ್ರಿಗೂ ಕೂಡ ಬಸ್ ದರ ಏರಿಕೆಯನ್ನ ಮಾಡಿದ್ರು, ಆದ್ರೆ ಮಹಿಳಾ ಪ್ರಯಾಣಿಕರಿಗೆ ಫ್ರೀ ಆಗಿ ಇತ್ತು ಅನ್ನುವಂತಹ ಮಾತನ್ನು ಹೇಳಿದ್ರು. ನನ್ನ ಜೊತೆಗೆ ಒಬ್ರು ಪ್ರಯಾಣಿಕರಿದ್ದಾರೆ. ಸರ್, ಇವತ್ತಿಂದ ಬಸ್ ರೇಟ್ ಹೈಕ್ ಆಗಿದೆ, ಗೊತ್ತಾ ನಿಮಗೆ? ಏನ್ ಅನ್ನಿಸ್ತಿದೆ? ಇಷ್ಟ ದಿನ ಮಹಿಳೆಯರಿಗೆ ಫ್ರೀ ಕೊಟ್ರು, ಈಗ ನಿಮ್ಮ ಮೇಲೆ ಹೊರೆ ಬೀಳ್ತಾ ಇದೆ. ಕಟ್ಲೇಬೇಕಲ್ಲ, ಹೋಗ್ಬೇಕಂದ್ರೆ ಕಟ್ಲೇಬೇಕು. ಏನ್ ಮಾಡಕ್ಕಾಗುತ್ತೆ? ಗೌರ್ಮೆಂಟ್ ನಡ್ಸೋತರ ನೋಡ್ಬೇಕು. ಮಹಿಳೆಯರಿಗೆ ಫ್ರೀ ಇದೆ, ಅವ್ರು ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದು, ನಿಮಗೆ ಈಗ ಹೈಕ್ ಮಾಡಿದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಗೌರ್ಮೆಂಟ್ ಒಪ್ಪಿರೋದು ಮಾಡ್ಲೇಬೇಕು. ಮಹಿಳೆಯರಿದ್ದಾರೆ, ಅವ್ರನ್ನೂ ಮಾತನಾಡಿಸ್ತೇನೆ. ಅಮ್ಮ, ನಿಮಗೆ ಫ್ರೀ ಆಗಿದೆ ಬಸ್ ರೇಟ್, ಬಸ್ ಫ್ರೀ ಇದೆ, ಆದ್ರೆ ಪುರುಷರಿಗೆ ಇವತ್ತಿಂದ ಹೈಕ್ ಮಾಡಿದ್ದಾರೆ, ಗೊತ್ತಾ ನಿಮಗೆ? ಒಂದಿಷ್ಟು ಮಹಿಳೆಯರಿಗೆ ಈ ರೀತಿಯಾದಂತಹ ಅಂದ್ರೆ ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ನಮ್ಮ ಜೊತೆಗೆ ಇಲ್ಲೂ ಪುರುಷ ಪ್ರಯಾಣಿಕರಿದ್ದಾರೆ. ಸರ್, ಬಸ್ ರೇಟ್ ಹೈಕ್ ಆಗಿದೆ, ಗೊತ್ತಾಗಿದ್ಯಾ? ಇವತ್ತು 5ನೇ ತಾರೀಕಿಂದ ಹೇಳ್ತಾ ಇದ್ರು. ಇಷ್ಟು ದಿನ ಮಹಿಳೆಯರಿಗೆ ಫ್ರೀ ಇತ್ತು, ಈಗ ಅವ್ರಿಗೆ ಫ್ರೀನೇ, ನಿಮಗೆ ರೇಟ್ ಹೈಕ್ 3, 4, 5 ರೂಪಾಯಿ ಹಿಂಗೆ. ಅದು ಕಮ್ಮಿ ಮಾಡಬೇಕು. ಅದು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಪಬ್ಲಿಕ್ ತೊಂದರೆ ಆಗುತ್ತೆ. ಹೌದೌದು. ಮಾಮೂಲಿ ಬಸ್ ಚಾರ್ಜ್ ಇದ್ರೇನೆ ಪರವಾಗಿಲ್ಲ. ಈಗ ನಿಮಗೂ ಫ್ರೀ ಬೇಕು ಅಂತ ಕೇಳ್ತೀರಾ? ಇಲ್ಲ, ಅದು ಇಲ್ಲ, ಅದರೆಲ್ಲ ಫ್ರೀ ಇದ್ರೆ ಮತ್ತೆ ಪ್ರಾಬ್ಲಮ್ ಆಗತ್ತೆ ಇಲ್ಲ ಎಲ್ಲರಿಗೆ.
ನಮಗೆ ಟಿಕೆಟ್ ಕೊಡ್ಲಿ ಪರವಾಗಿಲ್ಲ, ಬಸ್ ಚಾರ್ಜ್ ಹೆಚ್ಚಬಾರ್ದು ಅಷ್ಟೇ. ಒಂದ್ ರೀತಿ ಕೊಟ್ಟು ಕಿತ್ಕೊಳ್ಳುವಂತಹ ಕೆಲಸ ಆಗ್ತಿದೆ ಅನ್ನುವಂತಹದ್ದು. ನಿಮ್ಮ ಮೇಲೆ ಹೊರೆ ಬೀಳ್ತಾ ಇದೆ, ಅವ್ರಿಗೆ ಫ್ರೀ ಇದೆ, ಅವ್ರು ಎಲ್ಲಿ ಬೇಕಾದ್ರೂ ಇಡೀ ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಹೌದು ಮೇಡಮ್, ಅವ್ರು ಹೇಳೋದು ಕರೆಕ್ಟ್. ಬಟ್ ಎಲ್ಲರಿಗೂ ಅವ್ರಿಗೆ ಫ್ರೀ ಕೊಟ್ಟಿದ್ರೆ ಪ್ರಾಬ್ಲಮ್ ಆಗತ್ತಿಲ್ಲ ಪ್ರಭುತ್ವಾಗ ಗೌರ್ಮೆಂಟ್ಗೆ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ಪರವಾಗಿಲ್ಲ. ಇವ್ರದ್ದು ಒಂದು ಕಾಂಗ್ರೆಸ್, ಇಲ್ಲಿ ಕರ್ನಾಟಕ ಇರೋದು ಅವ್ರದ್ದು ಒಂದು ಇಂಡಿಪೆಂಡೆನ್ಸ್ದು. ಸೆಂಟ್ರಲ್ ಗೌರ್ಮೆಂಟ್ BJP ಅವರಿದ್ದರೆ ಮಾತಾಡ್ಬೋದು. ಇವ್ರದ್ದೇನಿಲ್ಲ ಅಲ್ಲ, ಅದಕ್ಕೋಸ್ಕರ ನಾವು ಹೆಂಗೆ ಮಾತಾಡೋದು. ಸರ್ ನೀವೇನ್ ಹೇಳ್ತೀರಾ? ಬಸ್ ರೇಟ್ ಹೈಕ್ ಆಗಿದೆ, ಮಹಿಳೆಯರಿಗೆ ಫ್ರೀ ಇದೆ, ನಿಮ್ಮ ಮೇಲೆ ಹೊರೆ ಬೀಳ್ತಾ ಇದೆ. ಯಾವತ್ತಿಂದ ಮೇಡಮ್ ಆಗಿದೆ? ಇವತ್ತಿಂದನೇ ಆಗಿದೆ. ಗೊತ್ತಿಲ್ಲ ಮೇಡಮ್. ಎಷ್ಟಾಗಿದೆ? 3 ರೂಪಾಯಿ 4 ರೂಪಾಯಿ ಹೀಗೆ ಹೈಕ್ ಆಗಿದೆ ಸರ್. ತುಂಬ ತೊಂದರೆ ಆಯ್ತಲ್ಲ ಮೇಡಮ್ ಅವರ, ತುಂಬ ತೊಂದರೆ ಆಗ್ತಾಯಿದೆ. ನಾವು ಡೈಲಿ ಬಸ್ಸಲ್ಲೇ ತಿರುಗಾಡೋದು, ಹಂಗಾಗಿ ನಮಗೆ ಗೊತ್ತೇ ಇಲ್ಲ ನೋಡಿ ದಿವಸ. ಇವಾಗ ಒಂದು ದಿವಸಕ್ಕೆ 3 ರೂಪಾಯಿ 5 ರೂಪಾಯಿ ಜಾಸ್ತಿ ಆಯಿತು ಅಂದರೆ ನಮ್ಗೆ ಒಂದು 10ರಿಂದ 20 ರೂಪಾಯಿ ಡೈಲಿ ಹೊರೆ ಜಾಸ್ತಿ ಆಗುತ್ತೆ ನಮಗೆ. ಇದರಿಂದ ನಮ್ಗೆ ತೊಂದರೆ ಆಗುತ್ತೆ. ಮಹಿಳೆಯರಿಗೆ ಫ್ರೀ ಇದೆ, ಮಹಿಳೆಯರಿಗೆ ಏನೋ ಫ್ರೀ ಕೊಡ್ತಾನೆ ಇದ್ದಾರೆ, ಅದನ್ನ ನಮ್ಮ ಹತ್ರ ಕಿತ್ಕೊಂಡು ಅಲ್ಲಿ ಕೊಡ್ತಾ ಇದ್ದಾರೆ ಅನಿಸ್ತಾ ಇದೆ. ಹಂಗಾಯ್ತು ಈ ಕಥೆ ಈಗ. ಏನ್ ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ ದಯವಿಟ್ಟು ಜಾಸ್ತಿ ಮಾಡೋದನ್ನು ಬೇಡ ಅಂತ ಹೇಳ್ತೀನಿ ನಮ್ಮ ಕಡೆಯಿಂದ. ನಮ್ಮಂಥ ಈ ಬಸ್ಸಲ್ಲಿ ಡೈಲಿ ತಿರುಗಾಡೋರ್ಗು ನಮಗೆ ಹೌದೌದು ತುಂಬ ತೊಂದರೆ ಆಗ್ತಾಯಿದೆ. ಜಾಸ್ತಿ ಮಾಡೋದು ಬೇಡ ಅಂತೀನಿ. ಪ್ರಣತ್ ನೋಡಿದ್ರಲ್ಲ, ಒಂದಿಷ್ಟು ಮಿಶ್ರ ಪ್ರತಿಕ್ರಿಯೆಗಳಂತೂ ಬರ್ತಾನೆ ಇದೆ. ಜೊತೆಗೆ ಒಂದ್ ರೀತಿಯಾಗಿ ಅವರಿಗೆ ಕೊಟ್ಟು ನಮ್ಗೆ ಕಿತ್ಕೊಳ್ಳುವಂತಹ ಕೆಲಸ ಬೇಡ ಅನ್ನುವಂತಹದ್ದು ಕೂಡ ಅವ್ರ ಮಾತಾಗಿದೆ. ಪ್ರಣತ್, ಎಸ್, ಥ್ಯಾಂಕ್ ಯು ಮಾಹಿತಿಗೆ.